ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ. ನೋಡಿ, ಇವತ್ತು ಏನಪ್ಪ ಇದು ಇಷ್ಟು ಚೆನ್ನಾಗಿರೋ ರಂಗೋಲಿ ಎಲ್ಲ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ. ಇವತ್ತು ನಾನು ನಮ್ಮ ಅಂಕಲ್ ಮನೆಗೆ ಬಂದಿದ್ದೀನಿ. ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ನಮ್ಮ ಅಂಕಲ್ ಹೆಸರು ನಾಗಣ್ಣ ಮತ್ತು ಆಂಟಿ ಹೆಸರು ನಾಗರತ್ನ ಅಂತ. ನಮ್ಮ ಅಂಕಲ್ ಆಂಟಿ ಯಾವಾಗ್ಲೂ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇರ್ತಾರೆ. ಇವತ್ತೇನು ವಿಶೇಷ ಅಂದರೆ, ರೀಸೆಂಟಾಗಿ ಅವ್ರ ಮಗ ಸೊಸೆದು ಮದುವೆ ಆಗಿತ್ತಲ್ಲ, ಹಾಗಾಗಿ ಮಗ ಸೊಸೆ ಕೈಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ತಾ ಇದ್ದಾರೆ. ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ, ಏಳಿಗೆ ಆಗುತ್ತೆ, ಸಮೃದ್ಧಿ ಉಂಟಾಗುತ್ತೆ. ನೋಡಿ, ಇವರೇ ಮಗ ಸೊಸೆ, ಎಷ್ಟು ಮುದ್ದಾಗಿದೆ ಜೋಡಿ. ಈ ಮುದ್ದಾದ ಜೋಡಿ ರಕ್ಷಿತ್ ಮತ್ತು ಪೂಜಾಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ಸಿಗಲಿ, ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ. ನೋಡಿ, ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ತುಂಬ ಚೆನ್ನಾಗಿ ಪೂಜೆ ಬಂತು. ಈ ವಿಡಿಯೋದಲ್ಲಿ ಹೋಮ ಮತ್ತು ಅಭಿಷೇಕ ಎಲ್ಲನೂ ತೋರಿಸ್ತೀನಿ. ತುಂಬ ಚೆನ್ನಾಗಿ ಪೂಜೆ ಬಂದಿದೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಶ್ರೀ ಸತ್ಯನಾರಾಯಣ ಸ್ವಾಮಿ ಕೃಪೆಗೆ ಪಾತ್ರರಾಗಿ. ಶಂಖನಿನಾದ ಸುವಾದ್ಯನುತೆ ವೇದ ಪುರಾಣ ಇತಿಹಾಸ ಸುಪೂಜಿತ ವೈದಿಕ ಮಾರ್ಗ ಪ್ರದರ್ಶಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧನ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರ ಸಮುದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯಲಕ್ಷ್ಮಿ ಸದಾ ಪಾಲಯ ಮಾಂ. ಓಂ ಭೂಃ ಓಂ ಭುವಃ ಓಂ ಭುರ್ಭುವಃ ಸ್ವಃ. ಧಾನ್ಯಲಕ್ಷ್ಮೀ ವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಭಿಮುಖೇ ಕರೋಮಿ. ಜಯ ವರವರ್ಣಿನಿ ವೈಷ್ಣವಿ ಭಾರ್ಗವಿ ಮಂತ್ರ ಸ್ವರೂಪಿಣಿ ಮಂತ್ರಮಯೇ ಸುರಗಣ ಪೂಜಿತ ಶೀಘ್ರ ಫಲಪ್ರದ ಜ್ಞಾನ ವಿಕಾಸಿನಿ ಶಾಸ್ತ್ರನುತೆ ಭವಭಯಹಾರಿಣಿ ಪಾಪ ವಿಮೋಚಿನಿ ಸಾಧು ಜನಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧೈರ್ಯಲಕ್ಷ್ಮಿ ಸದಾ ಪಾಲಯ ಮಾಂ. ಓಂ ಭೂಃ ಓಂ ಭುವಃ ಓಂ ಭುರ್ಭುವಃ ಸ್ವಃ. ಧೈರ್ಯಲಕ್ಷ್ಮೀ ವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಭಿಮುಖೇ ಕರೋಮಿ. ಜಯ ಜಯ ದುರ್ಗತಿ ನಾಶಿನಿ ಕಾಮಿನಿ ಸರ್ವ ಫಲಪ್ರದ ಶಾಸ್ತ್ರಮಯೇ ರಥ ಗಜ ತುರಗ ಪದಾತಿ ಸಮಾವೃತ ಪರಿಜನ ಮಂಡಿತ ಲೋಕನುತೆ ಹರಿಹರ ಬ್ರಹ್ಮ ಸುಪೂಜಿತ ಸೇವಿತ ತಾಪ ನಿವಾರಿಣಿ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ. ನಮಃ ದಕ್ಷಿಣ ದಿಗ್ಭಾಗಿ ನಂದಾಯ ನಮಃ ಸುನಂದಾಯ ನಮಃ. ಪಶ್ಚಿಮ ದಿಗ್ಭಾಗಿ ಬಲಾಯ ನಮಃ ಪ್ರಬಲಾಯ ನಮಃ. ಉತ್ತರ ದಿಗ್ಭಾಗಿ ಕುಮದಾಯ ನಮಃ ಕುಮದಕ್ಷಾಯ ನಮಃ. ತನ್ಮಧ್ಯೆ ಮಹಾಲಕ್ಷ್ಮಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವ ಕ್ಷತ್ಯಪಾಸಾಮಲಂ ಜ್ಯೇಷ್ಠಾಮಲಕ್ಷ್ಮೀ ನಾಶಯಾಮ್ಯಹಂ. ಇವಾಗ ಶ್ರೀ ಮಾತೆ ಮಹಾಲಕ್ಷ್ಮಿ ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ವಿಗ್ರಹಕ್ಕೆ ಅಭಿಷೇಕ ನಡೀತಾ ಇದೆ. ಅಭಿಷೇಕ ನೋಡೋಕ್ಕೆ 2 ಕಣ್ಣು ಸಾಲದು. ಹಾಗೆ ಹೋಮ ಪೂಜೆ ಕೂಡ ನಡೀತಾ ಇದೆ. ಹೋಮದಲ್ಲಿ ಗಣಪತಿ ಹೋಮ, ಮೃತ್ಯುಂಜಯ ಸ್ವಾಮಿ ಹೋಮ, ಪಾರ್ವತಿಯ ಹೋಮ, ಹಾಗೆ ನವಗ್ರಹ ಹೋಮ, ಎಲ್ಲ ರೀತಿ ಹೋಮಗಳನ್ನು ಪುರೋಹಿತರು ತುಂಬ ಶಾಸ್ತ್ರೋಕ್ತವಾಗಿ ಮಾಡಿದ್ರು. ಪೂಜೆ ತುಂಬ ಚೆನ್ನಾಗಾಯಿತು. ಯಾವಾಗ ಮನೆಯಲ್ಲಿ ಈ ರೀತಿ ಹೋಮ ಹವನ ಪೂಜೆಗಳನ್ನ ಯಾವಾಗಲೂ ಮಾಡ್ತಾ ಇರ್ತಾರೆ, ಆಗ ಮನೆಯಲ್ಲಿ ಏಳ್ಗೆ ಜಾಸ್ತಿ ಆಗುತ್ತೆ, ಧನಕನಕ ಜಾಸ್ತಿ ಆಗುತ್ತೆ, ಮಕ್ಕಳು ಮರಿ ಎಲ್ಲನೂ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಸಿಗ್ತಾ ಇರುತ್ತೆ. ಹಾಗಾಗಿ ಯಾವಾಗಲೂ ನಾವು ದೇವತೆಗಳನ್ನ ನಾವು ಆರಾಧಿಸ್ತಾ ಇರಬೇಕು. ಅವರಿಗೆ ಹೋಮ ಪೂಜೆ ಮಾಡಿ ಹವನಗಳನ್ನ ಅರ್ಪಿಸಿ ಪೂರ್ಣಾಹುತಿನ ಕೊಟ್ಟು ನಾವು ದೇವತೆಗಳನ್ನ ಶಾಂತಿ ಮಾಡಬೇಕು. ಆವಾಗ ನಮಗೆ ಏಳ್ಗೆ ಅನ್ನೋದು ಮನೆಯಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಈ ಹೋಮ ಪೂಜೆ ಆದಮೇಲೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿದ್ವಿ. ಮನೆಯಲ್ಲಿ ಅರ್ಚನೆ ಮಾಡಿ ಕುಂಕುಮಾರ್ಚನೆ ಮಾಡಿ ದೇವರಿಗೆ ಸಂತೃಪ್ತಿಯನ್ನು ಕೊಟ್ಟು ನಾವು ದೇವ್ರದ್ದು ಆಶೀರ್ವಾದನ
ಪಡ್ಕೊಂಡ್ವಿ. ನೋಡಿ ಕುಂಕುಮಾರ್ಚನೆ ಮಾಡ್ತಿದ್ದಾರೆ ನಮ್ಮ ಅಂಕಲು ಆಂಟಿ. ಪುರೋಹಿತರು ಒಂದೊಂದು ಪೂಜೆನೂ ಕೂಡ ತುಂಬ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ಮಾಡಿದ್ರು. ಕೊನೆಗೆ ನಾವು ಮಂಗಳಾರತಿ ಮಾಡಿ ದೇವರಿಗೆ ನಾವು ದೇವರ ಆಶೀರ್ವಾದನ ತಗೊಂಡ್ವಿ. ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಪವಿತ್ರವಾದ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ನೋಡಿ. ಇವರು ನಮ್ಮ ಆಂಟಿ ಮಕ್ಕಳು ಎಷ್ಟು ಮುದ್ದಾಗಿದ್ದಾರೆ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ನಾವು ಒಳ್ಳೆ ಊಟ ಮಾಡಿ ಮನೆಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಒಂಥರ ಡಿವೈನ್ ಫೀಲಿಂಗ್ ಬಂತು. ನೀವು ಅಷ್ಟೇ ಸತ್ಯನಾರಾಯಣ ಸ್ವಾಮಿ ಪೂಜೆನ ಸಂಕಲ್ಪ ಮಾಡಿಕೊಂಡು ನೀವು ಮನೆಗಳಲ್ಲಿ ಮಾಡಿಸಿ. ಮನೆಗೆ ತುಂಬ ಒಳ್ಳೆಯದಾಗತ್ತೆ. ಮನೇಲಿ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಹುಣ್ಮೆಯಲ್ಲಿ ದೇವಸ್ಥಾನದಲ್ಲಾದರೂ ನೀವು ಮಾಡಿಸ್ಕೊಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ನಮ್ಮ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕೃಷ್ಣ ಅಮ್ಮ ವ್ಲಾಗ್ಸ್ ಮೇಲಿರಲಿ. ಹಾಗೆ ನಿಮಗೆಲ್ಲರಿಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ತುಂಬ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.